ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಇಂದು ಕೆಲವೊಂದು ಪ್ರಶ್ನೆಗಳನ್ನು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಿಯಲ್ ನಂಬರ್ಸ್ನ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡೇನೆ. ಕಾರಣ ಇಷ್ಟೇ, ಜಿ ಪಿ ಎಸ್ ಟೆರ್ನಲ್ಲಿ 2 ಅಂಕ ಮತ್ತು 3 ಅಂಕ ಕೇಳುವ ಪ್ರಶ್ನೆಗಳು ಆಗಿರುತ್ತವೆ. ಆದ್ದರಿಂದ ಇವತ್ತಿನ ವಿಷಯ ಗಣಿತಕ್ಕೆ ಸಂಬಂಧಿಸಿದೆ. ಓಕೆ, ಇದರ ಜೊತೆಗೆ ಮತ್ತೆ ನೋಡಿ 1 ಅಂಕ ಕೂಡ ಇರುತ್ತೆ ಮತ್ತು 2 ಅಂಕ ಮತ್ತು 3 ಅಂಕ ಪ್ರಶ್ನೆಗಳು ಒಳಗೊಂಡಿರ್ತವೆ ಇವತ್ತಿನ ಸೆಷನ್ನಲ್ಲಿ, ಇವತ್ತಿನ ತರಗತಿಯಲ್ಲಿ. ಓಕೆ, ಮತ್ತು ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಬಂದು ಸ್ಟ್ಯಾನ್ಫೋರ್ಡ್ ಅಕಾಡೆಮಿ ಅಂತ, ಹಾಗೂ ಟೆಲಿಗ್ರಾಮ್ ಬಂದು ಸ್ಟ್ಯಾನ್ಫೋರ್ಡ್ UPSC ಅಂತ. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇಂದಿನ ಮಾಹಿತಿ ಕನ್ನಡದಲ್ಲಿ ಒಳಗೊಂಡಿರುತ್ತದೆ. ಹಾಗೂ ಈ ರಿಯಲ್ ನಂಬರ್ಸ್ ಎಂಬ ಒಂದು ಚಾಪ್ಟರ್, ಈ ಒಂದು ಲೆಸನ್ GPS ಮತ್ತು HSTR ಕೂಡ ಹೆಲ್ಪ್ ಆಗಿರುತ್ತದೆ. ಆ ಉದ್ದೇಶದಿಂದ ಇವತ್ತಿನ ತರಗತಿಯು ಬಹು ಮುಖ್ಯವಾಗಿರುತ್ತದೆ. ಹಾಗಾಗಿ ದಯಮಾಡಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಂದಿನ ತರಗತಿ ನಾನು ಸ್ಟಾರ್ಟ್ ಮಾಡುತ್ತೇನೆ. ಓಕೆ ನೋಡಿ, ಇಂದಿನ ತರಗತಿ ಮೊದಲನೇದಾಗಿ 1 ಅಂಕದ ಪ್ರಶ್ನೆಯಾಗಿರುತ್ತದೆ. ಈ 1 ಅಂಕದ ಪ್ರಶ್ನೆ ನೋಡಿ, ಮೊದಲನೇ ಪ್ರಶ್ನೆ ಏನಾಗಿದೆಯಪ್ಪ ಅಂದರೆ, 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅವಿಭಾಜ್ಯ ಅಂದರೆ ಪ್ರೈಮ್ ನಂಬರ್ಸ್. ಓಕೆ, ಆ ಪ್ರೈಮ್ ಫ್ಯಾಕ್ಟರ್ಸ್ನಲ್ಲಿ ಗುಣಲಬ್ಧವಾಗಿ ಏನಪ್ಪ ವ್ಯಕ್ತಪಡಿಸಿ ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿ, ಇಲ್ಲಿ ನಾನು ಆಲ್ರೆಡಿ ಮಾಡೀವಿ, ಆದರೂ ಕೂಡ ಇನ್ನಲ್ಲಿ ನಾನು ಮಾಡಿ ತೋರಿಸುವಂಥ ಪ್ರಯತ್ನ ಮಾಡುತ್ತೇನೆ. ಈ 140 ನಾವು 2ರಿಂದ ಭಾಗಾಕಾರ ಮಾಡಿದಾಗ ಏನಾಗುತ್ತೆ, 2 7 14, ಈ 0 ಆ್ಯಸ್ ಇಟ್ ಈಸ್. ಮತ್ತು ಈ 2 3 6, 7ರಲ್ಲಿ 6 ಹೋದರೆ 1 ಉಳಿಯುತ್ತೆ, 1 ಈ ಕಡೆ ತಂದಾಗ ಏನಾಗುತ್ತೆ, 10 ಆಗುತ್ತೆ. ಓಕೆ, ಅಂದರೆ 2 5 10. ಅದೇ ರೀತಿಯಾಗಿ 5 7 35, 7 1 7. ಈ ರೀತಿ ನಾವು ಅಪವರ್ತನ ಮಾಡಿದಾಗ ಆ ರೂಪ ಬರಿಬೇಕಿಲ್ಲಿ. 140 ನಾವು ಯಾವ ರೀತಿ ಬರಿಬೋದು, 2 ಇಂಟು 2 ಇಂಟು 5 ಇಂಟು 7 ಈ ಒಂದು ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು 140 ನಾವು 2 ಎಷ್ಟು ಟೈಮ್ ಇದೆ, 2 ಬಾರಿ ಇದೆ. ಹಾಗಾಗಿ 2 ಸ್ಕ್ವಯರ್ ಇಂಟು ಆ್ಯಂಡ್ 5 1 ಬಾರಿ ಇದೆ, ಅದರ ಜೊತೆಗೆ 7 1 ಇದೆ. ಹಾಗಾಗಿ ಇದರ ಅಪವರ್ತನ ಗುಣಲಬ್ಧವನ್ನು ಏನಾಗಿದೆಪ್ಪ ಅಂದರೆ 2 ಸ್ಕ್ವಯರ್ ಇಂಟು 5 ಇಂಟು 7 ಆಗಿರುತ್ತದೆ. ಓಕೆ, ಅದರ ಜೊತೆಗೆ ನೋಡಿ, ಇವಾಗ ಅಂಕಗಣಿತದ ಒಂದು ಮೂಲ ಪ್ರಮೇಯನ್ನು ನಿರೂಪಿಸಿ ಅಂತಿದೆ. ಓಕೆನಾ, ಅಂದರೆ ಏನಿಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನಾವು 10 1 ಏನಾಗಿದೆ, ಇದೊಂದು 10 ಏನಾಗಿದೆ, 10 ಒಂದು ಕಾಂಪೋಸಿಟ್ ನಂಬರ್ ಆಗಿದೆ, ಅಂದರೆ ಸಂಯುಕ್ತ ಸಂಖ್ಯೆ ಆಗಿದೆ. ಇದನ್ನು ನಾವು 2 5 5 1 ಈ 10ರ ಒಂದು ಅಪವರ್ತನಗಳು 2 ಇಂಟು 5. ಕರೆಕ್ಟಾ? ಈ 2 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ, 5 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಎಸ್, ಹಾಗಾಗಿ ಇಲ್ಲಿ ನೋಡಿ, ಅಂಕಗಣಿತದ ಮೂಲ ಪ್ರಮೇಯನ್ನು ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಅಂದರೆ ಕಾಂಪೋಸಿಟ್ ನಂಬರ್, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇವಾಗ ನೋಡಿ, ಇದು 10 ಇದೆ. ಈ 10ನ್ನು ನಾವು ಅವಿಭಾಜ್ಯದ ಒಂದು ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕಾದ್ರೆ ಹೇಗೆ ಮಾಡ್ಬೋದು, ನಾವು 2 ಇಂಟು 5 ಅಂತ ಕೂಡ ನಾವು ವ್ಯಕ್ತಪಡಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಒಂದು ಕ್ರಮಕ್ಕೆ ಏನು ಕರಿತೀವಿ ನಾವು, ಅಂಕಗಣಿತದ ಮೂಲ ಪ್ರಮೇಯ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ ಏನಾಗಿದೆ ಇಲ್ಲಪ್ಪ ಅಂದರೆ 24
ಮತ್ತು 12ರ ಒಂದು ಮ ಸಹ ಕೊಟ್ಟಿದ್ದಾರೆ. ಓಕೆ, ಇವೆರಡದು ಎಚ್ ಸಿ ಎಫ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಎಚ್ ಸಿ ಎಫ್ 12 ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ಮ ಸ ಅ ಎಷ್ಟಾಗಿದೆ? ಇಲ್ಲಿ 12 ಆಗಿದೆ. ಮ ಸ ಎಷ್ಟಾಗಿದೆ? 12 ಆಗಿದೆ. ಅದೇ ರೀತಿ ನಮಗೆ ಆದರೆ ಲ ಸವನ್ನು ಕಂಡುಹಿಡಿಯಿರಿ. ಏನು ಫೈಂಡ್ ಮಾಡಂದ್ರೆ ನಮಗೆ ಲ ಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ ನಮಗೆ. ಕರೆಕ್ಟಾ? ಹಾಗಾಗಿ ನಮಗೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಇದೆ ನಮಗೆ? ಮ ಸ ಅ, ಇಲ್ಲಿ ಬರ್ತೀನಿ ನೋಡಿರಿ, ಮ ಸ ಅ ಇಂಟು ಲ ಸ ಅ ಸಮನಾಗಿದೆ 2 ಸಂಖ್ಯೆಗಳ ಗುಣಲಬ್ಧ. ಅಂದರೆ ನಾವು ಇಂಗ್ಲೀಷ್ನಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಕರಿತೀವಿ. ಇದೇನಿದೆ ಫಾರ್ಮುಲಾ. ಇದೇನಪ್ಪ ಅಂದರೆ ಇದೊಂದು ಫಾರ್ಮುಲಾ ಇದೆ ನಮಗೆ. ಓಕೆ, ಇದು ಒಂದು ಫಾರ್ಮುಲಾ ಇದೆ. ಓಕೆ, ಇದು ಒಂದು ಏನಪ್ಪ ಅಂದರೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ನಮಗೆ ಈಗಾಗಲೇ ನಮಗೆ ಏನಪ್ಪ ಅಂದರೆ ಈಗಾಗಲೇ ನಮಗೆ ಎಚ್ ಸಿ ಎಫ್ ಕೊಟ್ಟಿದ್ದಾರೆ. ಎಚ್ ಸಿ ಎಫ್ ಎಷ್ಟು ಕೊಟ್ಟಿದೆ? ಎಚ್ ಸಿ ಎಫ್ ನಮಗೆ ಮಾಸ ಎಷ್ಟು ಕೊಟ್ಟಿದ್ದಾರೆ? ನಮಗೆ ಇಲ್ಲಿ ಮಾಸ 12 ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿರಿ, 12 ಇಂಟು ಎಲ್ ಸಿ ಎಮ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇಂಟು ಎಲ್ ಸಿ ಎಮ್ ಅವೆರಡು ನಂಬರ್ ಇದ್ದೇವಲ್ಲ, ಅವೆರಡು ಯಾವ ನಂಬರ್? ಯಾವ ಇಲ್ಲಿ 24 ಮತ್ತು 12 ಆಗಿವೆ. 24 ಮತ್ತು 12 ಇವಾಗ ಬರೀ ಇಲ್ಲಿ 24 ಇಂಟು 12 ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 24 ಇಂಟು 12 ಭಾಗಾಕಾರ 12. 12 ಕ್ಯಾನ್ಸಲ್ ಆದಾಗ ಉಳಿಯೋ ಉತ್ತರ ಎಷ್ಟು? 24. ಈ ರೀತಿ ನಮಗೆ ಪ್ರಶ್ನೆಗಳು ಉದ್ಭವ ಆಗಿರುತ್ತವೆ. ಎಲ್ ಸಿ ಎಮ್ 24 ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಏನಪ್ಪ ಅಂದರೆ 96ನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನು ವ್ಯಕ್ತಪಡಿಸಿ. ಅದೇ ರೀತಿ ಮೊದಲನೇ ಪ್ರಶ್ನೆ ಥರನೇ. ಓಕೆ, 96ನ್ನು ಅವಿಭಾಜ್ಯ ವ್ಯಕ್ತಪಡಿಸಿದಾಗ ನೋಡಿ ಈ ರೀತಿ 2 4 8 1 16 2 8 16 ಇದೇ ರೀತಿ ನಾವು ವ್ಯಕ್ತಪಡಿಸ್ತಾ ಬಂದಾಗ ನಮಗೇನು ಬರುತ್ತೆ? ಇದು 96ರ ಒಂದು ಏನು ಬರುತ್ತೆ? ಅಪವರ್ತನಗಳು ಬರುತ್ತೆ. ಎಷ್ಟು ವೇಳೆ? 2 ಇಂಟು 2 ಇಂಟು 2 ಇಂಟು 2 ಇಂಟು 3. ಓಕೆ, ಇದು 96. 2 ಎಷ್ಟು ಟೈಮ್ ಇದೆ ಇಲ್ಲಿ? 1 2 3 4 5. ಓಕೆ, 2^5 ಇಂಟು 3 ಇದು ಉತ್ತರ. ಓಕೆ, 1 ಅಂಕ ಪ್ರಶ್ನೆ ಆಗಿರುತ್ತದೆ. ಮೇನ್ ಅಂದರೆ ಇಲ್ಲಿ ನಿಮ್ಗೆ ಅಪವರ್ತಿಸಿಕೆ ಬರಬೇಕು. ಇದನ್ನು ಕೂಡ ಸೇಮ್ ಇದೆ. ಇದು ನೀವು ಹೋಮ್ವರ್ಕ್ ಅಂತ ಮಾಡ್ಕೋಬೋದು. ಇಲ್ಲಿ ನೋಡಿ, 200 ಒಂದು ನಂಬರ್ ಕೊಟ್ಟಿದ್ದಾರೆ, ಅದರ ಒಂದು ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಮ್ ಮತ್ತು ಎನ್ಗಳ ಒಂದು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಈ 200ನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ನಾವು ಅಪವರ್ತನವನ್ನು ಕಂಡುಹಿಡಬೇಕು. ಓಕೆ, 2 10 20 0 ಆ್ಯಸ್ ಇಟ್ ಈಸ್, 2 5 10 0 ಆ್ಯಸ್ ಇಟ್ ಈಸ್, ಆ್ಯಂಡ್ 2 2 4 1 10 ಕಡಿದ್ರೆ 10 ಆಗುತ್ತೆ, 2 5 ಮತ್ತು ನೆಕ್ಸ್ಟ್ 5 5 5 1. ಹಾಗಾದರೆ 200ರ ಅಪವರ್ತನ ಏನಾಗ್ತಿದೆ ಇಲ್ಲಿ? 2 ಇಂಟು 2 ಇಂಟು 2. ಇಲ್ಲಿ ನೋಡಿರಿ, 2 ಇಂಟು 2 ಇಂಟು 2 5 ಇಂಟು 5 5 ಇಂಟು 5. ಹಾಗಾದರೆ ಇಲ್ಲಿ ನೋಡಿ 2 ಎಷ್ಟು ಟೈಮ್ ಇದೆ? 3 ಟೈಮ್. 5 ಎಷ್ಟು ಟೈಮ್ ಇದೆ? 2 ಟೈಮ್. ಇವಾಗ ನಮಗೆ ಇಲ್ಲಿ ಒಂದು ಜನರಲ್ ಫಾರ್ಮ್ ಕೊಟ್ಟಿದ್ದಾರೆ, ಆದರ್ಶ ರೂಪ. ಏನಿದೆ? 2ರ ಘಾತಕ ಎಮ್, 5ರ ಘಾತಕ ಎನ್. ಈ ಎಮ್ ಪ್ಲೇಸಿಗೆ ಏನಿದೆ ಇಲ್ಲಿ? 3. ಹಾಗಾಗಿ ಎಮ್ ಬೆಲೆ 3. ಎನ್ ಪ್ಲೇಸಿಗೆ ಏನಾಗಿದೆ? ಇಲ್ಲಿ 2 ಇದೆ. ಹಾಗೆ ಎನ್ ಬೆಲೆ 2. ಇದು ನಿಮ್ಮ ಉತ್ತರ. ಎಮ್ ಮತ್ತು ಎನ್ಗಳ ಬೆಲೆ 3 ಮತ್ತು 2 ಆಗಿರುತ್ತದೆ. ಮುಂದೆ ನೋಡೋಣ. ಇದು ನೋಡಿ,
24 ಮತ್ತು 36 ಮೀಟರ್. 24 ಮೀಟರ್ ಮತ್ತು 36 ಮೀಟರ್ ಉದ್ದ ಇರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಗಳ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಯಾವುದೇ ಒಂದು ಪ್ರಶ್ನೆಯಲ್ಲಿ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಅಥವಾ ಈ ರಿಯಲ್ ನಂಬರ್ಸ್ ಎಂಬ ಒಂದು ಚಾಪ್ಟರ್ನಲ್ಲಿ ಗರಿಷ್ಠ, ಅಧಿಕ ಏನಾದರೂ ಈ ಥರ ಕಂಡು ಬಂದರೆ, ಇಂಗ್ಲೀಷ್ನಲ್ಲಿ ಮ್ಯಾಕ್ಸಿಮಮ್, ಮೋರ್ ದ್ಯಾನ್ ಈ ಥರ ಕಂಡು ಬಂದರೆ ನೀವು ಮೊಟ್ಟ ಮೊದಲೇ ಮಾಡಬೇಕಾಗಿದ್ದು HCF ಫೈಂಡ್ ಮಾಡಬೇಕು. ಇದು ಒಂದು ಹಿಂಟ್ ನಿಮಗೆ. ಓಕೆ, ಈ ನಿಮಗೆ 24ರ ಒಂದು ಅಪವರ್ತನ ಗೊತ್ತಿದೆ, 36ರ ಅಪವರ್ತನ ಗೊತ್ತಿದೆ. ಇವೆರಡರಲ್ಲಿ HCF ಇದೆ ನಿಮಗೆ. ಓಕೆ, ಕಾಮನ್ ಟರ್ಮ್ ಅಂದರೆ ಈ 24ರಲ್ಲಿ ಮತ್ತು ಈ 34ರಲ್ಲಿ ಬರುವಂಥ ಕಾಮನ್ ಟರ್ಮ್ ಇಲ್ಲಿ ಮಾಡಿ ನೋಡಿರಿ. ಅಲ್ಲಿ ಎರಡಿದೆ, ಇಲ್ಲಿ ಎರಡಿದೆ. ಇದು ಒಂದು ಗ್ರೂಪ್, ಇದು ಒಂದು, ಇಲ್ಲೊಂದು 2 ಗ್ರೂಪ್ ಇಂಟು 2. ಇಲ್ಲಿ 3 ಇದೆ. ಇದು ಒಂದು ಗ್ರೂಪ್. ಹಾಗಾಗಿ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಓಕೆ, ಇಲ್ಲಿ 2 ಸಂಖ್ಯೆ ಇದೆ, ಇಲ್ಲಿ 2 ಇಲ್ಲ, ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಹಾಗಾಗಿ ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ಜೋಡಿ ಆಗಿರ್ತವೆ, ಯಾವ ಗುಂಪುಗಳಾಗಿರ್ತವೆ ಅಂಥ ನಂಬರ್ ಮಾತ್ರ ಕನ್ಸಿಡರ್ ಮಾಡಬೇಕು ಈ HCFನಲ್ಲಿ. ಇವಾಗ ನೋಡಿ, 2 2 4, 4 3 12. ಇದು ನಿಮ್ಮ HCF ಆಗಿರುತ್ತದೆ. HCF ಅಂದ್ರೇನು? ಮೋಸ. ನೆಕ್ಸ್ಟ್, ಇದು ಪ್ರಶ್ನೆ ಯಾವುದಪ್ಪ ಅಂದ್ರೆ PSTRನಲ್ಲಿ PSTR ಭಾಳ ಮುಖ್ಯ. ಓಕೆ, GPSTRನಲ್ಲಿ ಕೇಳ್ಬೋದು, ಬಟ್ PSTR ಭಾಳ ಹೆಲ್ಪ್ ಆಗ್ತಿದೆ. 196 ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಮೊತ್ತ ಎಷ್ಟು ಅಂತ ಕೇಳಿದರೆ, ನಿಮಗೆ 196 ಕೊಟ್ಟಿದ್ದಾರೆ. ಇದರದ ಒಂದು ಅಪವರ್ತನವನ್ನು ಮೊದಲನೇದಾಗಿ ನಾವು ಕಂಡುಹಿಡಿಬೇಕು. ಮೊದಲನೇದಾಗಿ 196ರ ಒಂದು ಅಪವರ್ತನ ಕಂಡುಹಿಡಿದಾಗ ಏನು ಬರುತ್ತೆ ನಮಗೆ? 2 × 2 × 7 × 7 ಬಂದಿದೆ. ಹಾಗಾಗಿ 2ರ ಘಾತಾಂಕ 2, 7ರ ಘಾತಾಂಕ 2. ನಿಮಗೇನು ಕೇಳಿದರೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಘಾತಾಂಕ. ಇವಾಗ ನೋಡಿ, 2ರ ಘಾತಾಂಕ 2 ಇದೆ, 7ರ ಘಾತಾಂಕ 2 ಇದೆ. ಘಾತಾಂಕಗಳ ಮೊತ್ತ ಕೇಳಿದರೆ, ಘಾತಾಂಕಗಳ ಮೊತ್ತ ಎಷ್ಟಿದೆ? ಇಲ್ಲಿ 2, ಇಲ್ಲೂ 2 = 4. ನಿಮ್ಮ ಉತ್ತರ ಎಷ್ಟು? 4. ಅದೇ ರೀತಿ ನಾಳೆ ನಿಮಗೆ ಎಕ್ಸಾಮ್ಗೆ ಮೊತ್ತ ಬಿಟ್ಟು ಬೇರೆದು ಏನಾದರೂ ಕೇಳ್ಬೋದು, ವ್ಯತ್ಯಾಸ ಕೇಳ್ಬೋದು. ವ್ಯತ್ಯಾಸ ಕೇಳಿದರೆ ಆನ್ಸರ್ 0 ಬರುತ್ತೆ. ಗುಣಲಬ್ಧ ಕೇಳಿದರೆ 4 ಬರುತ್ತೆ. ಭಾಗಾಕಾರ ಏನಾದರೂ ಕೇಳಿದರೆ ಉತ್ತರ 1 ಬರುತ್ತೆ. ಮುಂದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳುತ್ತಾ ನಾನು ಮುಂದೆ ಪ್ರಶ್ನೆಗೆ ಹೋಗ್ತೇನೆ. ನೋಡಿ, A ಮತ್ತು B ಎಂಬ 2 ಧನಾತ್ಮಕ ಪೂರ್ಣಾಂಕ. ಓಕೆ, A ಮತ್ತು B ಎನ್ನುವ 2 ಧನಾತ್ಮಕ ಪೂರ್ಣಾಂಕವಾದ ಇಂಟೀಜರ್ಸ್ ಇವೆ ಅಂತ ಹೇಳ್ತಿದ್ದಾರೆ. ಆ A ಬೆಲೆ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ A ಬೆಲೆ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಎಷ್ಟು ಕೊಟ್ಟಿದ್ದಾರೆ A ಬೆಲೆ ನಿಮಗೆ? ಇಲ್ಲಿ P × Q². ಅದೇ ರೀತಿ B ಬೆಲೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, B ಬೆಲೆ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವ್ಯಕ್ತವಾಗಬಹುದಾದರೆ ಏನು ಕೊಟ್ಟಿದ್ದಾರೆ? ಓಕೆ, A ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ. ಇವೆರಡು ರೂಪದಲ್ಲಿ ವ್ಯಕ್ತವಾಗಬಹುದಾದರೆ P ಮತ್ತು Q ಅವಿಭಾಜ್ಯ ಸಂಖ್ಯೆಗಳಾದರೆ LCM ಎಷ್ಟು ಅಂತ ಕೇಳ್ತಿದ್ದಾರೆ. ನಿಮಗೆ ಇವಾಗಲೇ ಗೊತ್ತಿದೆ, A ಮತ್ತು B ಎನ್ನುವ ಇವು 2 ಪೂರ್ಣಾಂಕ ಸಂಖ್ಯೆಗಳಾಗಿವೆ. ರೈಟ್. ಮೊದಲನೇದಾಗಿ ಹೇಳಬೇಕಾದ್ರೆ ನಿಮಗೆ A ಬೆಲೆ ನಿಮಗೇನು ಕೊಟ್ಟಿದ್ದಾರೆ? ಇಲ್ಲಿ A = P × Q². P 1 ಟೈಮ್, Q ಎಷ್ಟು ಟೈಮ್ ಕೊಟ್ಟಿದ್ದಾರೆ? ಇಲ್ಲಿ 2 ಟೈಮ್. ಅಂದರೆ Q 2 ಸರಿ ಬರ್ಕೋಬೇಕು. ಅದೇ ರೀತಿ ಬರ್ಕೊಂಡು ನೋಡ್ರಿ, P × Q × Q. ರೈಟ್. ಅದೇ ರೀತಿಯಾಗಿ B ಬೆಲೆ ಏನು ಕೊಟ್ಟಿದ್ದಾರೆ? Q² Q ಕೊಟ್ಟಿದ್ದಾರೆ. ಅಂದರೆ P 2 ಟೈಮ್, P × P × Q. ಇದರಲ್ಲಿ ನಿಮಗೇನು ಕೇಳಿದಾರಪ್ಪ ಅಂದರೆ LCM ಫೈಂಡ್ ಮಾಡಿ ಅಂತ ಹೇಳಿದರೆ, ನಿಮಗೆ LCM ಫೈಂಡ್ ಮಾಡ್ಬೇಕಾದ್ರೆ ಈಸಿಯಾಗಿ ಹೇಳ್ತೀನಿ ನೋಡಿರಿ.
ಫಸ್ಟ್ ಪೇರ್ ಫೈಂಡ್ ಮಾಡಿ. ಪೇರ್ ಅದು ಇಲ್ಲೂ ಪಿ ಇದೆ, ಅದು ಪಿ ಇದೆ, ಒಂದು ಟೈಮ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಕ್ಯೂ ಇದೆ. ಇಲ್ಲೊಂದು ಕ್ಯೂ ಆ್ಯಂಡ್ ಕ್ಯೂ ಇದೆ. ಎಸ್, ಈಗ ಕ್ಯೂ. ಓಕೆ, ಈಸಿ ಹೇಳ್ತೀನಿ ನೋಡ್ರಿ. ಕ್ಯೂ ಉಳಿತು ಯಾವುದೀಗ ಎಲ್ ಸಿ ಎಮ್ನಲ್ಲಿ. ಈಗ ಪಿ ಒಂದು ಉಳಿದಿದೆ ಮತ್ತು ಕ್ಯೂ ಉಳಿದಿದೆ. ಈಗ ಪಿ ಒಂದು ಉಳಿದಿದೆ, ಕ್ಯೂ ಒಂದು. ಎಸ್, ನೆಕ್ಸ್ಟ್ ಈಗ ಪಿ ಇಂಟು ಪಿ ಸ್ಕ್ವೇರ್, ಕ್ಯೂ ಇಂಟು ಕ್ಯೂ ಸ್ಕ್ವೇರ್. ರೈಟ್. ಒಂದು ವೇಳೆ ಎಚ್ ಸಿ ಎಫ್ ಕೇಳಿದರೆ ಏನಾಗುತ್ತೆ? ಈಗ ಪೇರ್, ಈ ಒಂದು ಪೇರ್ನಲ್ಲಿ ಒಂದು ಪಿ, ಇದು ಒಂದು ಪೇರ್ನಲ್ಲಿ ಕ್ಯೂ, ಆಗ ಪಿ ಕ್ಯೂ ನಿಮ್ಮ ಎಚ್ ಸಿ ಎಫ್ ಆಗಿರುತ್ತದೆ. ಇವಾಗ ನೋಡ್ರಿ, ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ನಮಗೆ? ಎ ಮತ್ತು 18ರ ಲಸ. ಇಲ್ಲಿ ಎರಡು ಅಂಕಿಗಳಿವೆ, ಎ ಇದೆ ಮತ್ತು 18 ಇದೆ ಅಂತ. ಅದರ ಲಸ ಎಷ್ಟಿದೆ ಅಂತ? 36. ಓಕೆ, ಎಲ್ ಸಿ ಎಮ್. ಇನ್ನೊಂದಿದೆ, ಇದೇ ಎರಡು ಸಂಖ್ಯೆಗಳ ಒಂದು ಮೊಸ ಕೂಡ 2 ಆಗಿದೆ. ಹಾಗಾದರೆ ಎ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ರೈಟ್. ಇವಾಗ ನೋಡಿ, ಫಾರ್ಮುಲಾ ಏನಿದೆ ನಮಗೆ ಇಲ್ಲಿ? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಂಟು ಎ ಇಂಟು ಬಿ. ರೈಟ್. ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ ಸಿ ಎಮ್, ಎಚ್ ಸಿ ಎಫ್. ಓಕೆ, ಮೊಸ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2. ಎಲ್ ಸಿ ಎಮ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 36. ಎರಡು ಅಂಕಿಗಳಂದರೆ ಯಾವಿಲ್ಲಿ? ಎ ಮತ್ತು 18. ಓಕೆ, ಇವಾಗ 2 ಇಂಟು 36, ಇದು 18 ಬಲಭಾಗದಲ್ಲಿ ಗುಣಾಕಾರ ರೂಪದಲ್ಲಿದ್ದಾಗ, ಈ 18 ನಾವು ಎಡಭಾಗಕ್ಕೆ ತಂದಿದ್ದಾಗ ಅದೇನಾಗುತ್ತೆ? ಯಾವ ರೂಪ ಪಡ್ಕೋತೆ? ಅದು ಭಾಗಕಾರ ರೂಪವನ್ನು ಪಡ್ಕೋತೆ. ಹಾಗಾಗಿ ಇಲ್ಲಿ ನೋಡಿ, 18 ಈಸ್ ಈಕ್ವಲ್ ಟು ಎ. 2 1 2 9 9 1 9 4 ಎಷ್ಟಾಯಿತು? ಎ ಬೆಲೆ 4. ಈಗ ಇಲ್ಲಿ ನೋಡಿ, ಫಾರ್ಮುಲಾ ಹಚ್ಚಿರಿ, ಪುಟ್ ಮಾಡಿರಿ, ನಿಮ್ಮ ಆನ್ಸರ್ 4. ರೈಟ್. ನೆಕ್ಸ್ಟ್ 11ನೇ ಪ್ರಶ್ನೆ. ಕೊಟ್ಟಿರುವ ವೃಕ್ಷ ಗಮನಿಸಿ. ಅನ್ನೋ ಒಂದು ಟ್ರೀ ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ. ಅವುಗಳ ಮೊತ್ತ ಅಂತ ಕೇಳಿದರೆ, ಇದು ಪ್ರಶ್ನೆ. ಈ ರೀತಿ ಪ್ರಶ್ನೆ ಇದೆ ನಮಗೆ. ಓಕೆ, ಈ ರೀತಿ ಪ್ರಶ್ನೆ ಇದೆ. ನಾವೇನು ಮಾಡಬೇಕಾಗಿದೆ? ಇಲ್ಲಿ 40 ₹2 ಕೊಟ್ಟಿದ್ದಾರೆ. 2 20 40. ಮತ್ತು ಇಲ್ಲಿ ನೋಡಿ, ಈ 20 ಯಾವುದರಿಂದ ಭಾಗಾಕಾರ ಆಗಿದೆ? ಇಲ್ಲಿ 2. ಇಲ್ಲಿ ನೋಡಿರಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ 10 ಇದೆ. ಅಂದ್ರೆ ಈ 10 ಟೇಬಲ್ನಲ್ಲಿ ಯಾವ ಒಂದು ಅಂಕಿಯಿಂದ ನಾವು ಮಲ್ಟಿಪ್ಲೈ ಮಾಡಿದಾಗ 20 ಬರುತ್ತೆ? 10 20. ಮತ್ತು ನೋಡಿ ಮುಂದೆ 10ಅನ್ನು ನಾವು ಮತ್ತೆ 2 ವಿಧಗಳು ಮಾಡಿದಾಗ, ಅಥವಾ 2 ಸ್ಪ್ಲಿಟ್ ಮಾಡಿದಾಗ ಒಂದು ಹಿಂಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ 2. 2ರಲ್ಲಿ 2ಅನ್ನು ನಾವು ಯಾವ ನಂಬರಿಂದ ಗುಣಾಕಾರ ಮಾಡಿದಾಗ 10 ಬರುತ್ತೆ? 2 10. ಹಾಗಾಗಿ ಎಕ್ಸ್ ಬೆಲೆ ಎಷ್ಟು? ಎಕ್ಸ್ ಬೆಲೆ 2, ವೈ ಬೆಲೆ 5. ಇದು ನಿಮ್ಮ ಉತ್ತರ. ಬಟ್ ಇಲ್ಲಿ ಕೇಳಿದರೆ ನಿಮಗೆ ಎಕ್ಸ್ ಬೆಲೆ 2 ಬಂತು, ವೈ ಬೆಲೆ 5 ಬಂತು. ಇವುಗಳ ಮೊತ್ತ ಕೇಳಿದರೆ ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಮತ್ತು ವೈ ಕೂಡಿದಾಗ 2 + 5 ಆದಾಗ ಎಷ್ಟು ಬರುತ್ತೆ? ಆನ್ಸರು 7 ಬರುತ್ತೆ. ಓಕೆ, 7 ನಿಮ್ಮ ಉತ್ತರ. ಇವಾಗ ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆಗಳು. 306 657ರ ಮೊಸ 9. ಓಕೆ, ಅಂದರೆ ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾರೆ? ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾರೆ? 9. ನಿಮಗೇನು ಫೈನ್ ಮಾಡಿದ್ದಾರೆ? ಈಗ ಎಲ್ ಸಿ ಎಮ್ ಫೈನ್ ಮಾಡಿದ್ದಾರೆ.
ಫಾರ್ಮುಲಾ ಇಲ್ಲ ನೋಡ್ರಿ. ಇದು ಕನ್ನಡದಲ್ಲಿ, ಯಾಕಂದ್ರೆ ನಾವು ನಾಳೆ ದಿನ GPS ಕನ್ನಡದಲ್ಲಿ ಬರೆಯೋ ಅಭ್ಯರ್ಥಿಗಳಿಗೆ ಒಂದು ಹೆಲ್ಪ್ ಆಗಲ್ಲ ಅಂತ ಹಿಂಗೆ ಬರ್ತೀವಿ. ಅಥವಾ ನೀವು ಹಿಂಗೂ ಬರಿಬೋದು, HCF ಇಂಟು LCM ಈಸ್ ಈಕ್ವಲ್ ಟು A ಇಂಟು B. HCF ಎಷ್ಟಿದೆ 9, LCM ಎಷ್ಟಿದೆ ಗೊತ್ತಿಲ್ಲ, ಬರೀರಿ. ಬಟ್ 2 ನಂಬರ್ ಇದೆಯಲ್ಲ, ಯಾವ ನಂಬರ್ ಇವೆ? 2, 306 ಮತ್ತು 657. ಈ LCM ಈಸ್ ಈಕ್ವಲ್ ಟು 306 ಇಂಟು 657 ಭಾಗಾಕಾರ 9 ಮಾಡಿದಾಗ ನಿಮಗೆ ಏನಪ್ಪ ಅಂದರೆ ಬರೋ ಉತ್ತರ ಎಷ್ಟು? 22,238. ಇದಕ್ಕೂ ನಾವು ಭಾಗಾಕಾರ ಮಾಡಬೇಕು. ಓಕೆ, ಭಾಗಾಕಾರ ಮಾಡಿದಾಗ ನಿಮಗೆ 22,238 ಕಂಡು ಬರುತ್ತದೆ. ಓಕೆ, ಭಾಗಾಕಾರ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೋಡಿ, ಹೇಗಿದೆಯಪ್ಪ ಅಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ 306 ಇಂಟು 657 ಭಾಗಾಕಾರ 9 ಇದೆ. 3 3 9, 3 10 30, 3 2 3 1 3 3 ಇದರಲ್ಲಿ 1 ಉಳಿತು, ಕೊಡ್ತಾನೆ 12 ಆಯಿತು. 3 4 34, ಇದೆ 34. ಇದು 657 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 2 ಗುಣಾಕಾರ ಮಾಡಿದಾಗ ನಿಮಗೆ ದೊರೆಯುವ ಉತ್ತರ 22,238. ಓಕೆ, ಇದು ಇಂಪಾರ್ಟೆಂಟ್. ಸೇಮ್ ಇದನ್ನು ಕೂಡ ಅದೇ ಫಾರ್ಮುಲಾ ಹಾಕಿ ಯೂಸ್ ಮಾಡಿ ಬರುತ್ತೆ ಆನ್ಸರ್. ಅಲ್ಲಿ LCM ಮಾಡಿದರೆ ಇದೇ HCF ಮಾಡಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಸಂಯುಕ್ತ ಸಂಖ್ಯೆ ಎಂದರೇನು? ಇದು GPSTR. ಓಕೆ, ಇವರಿಗೆ ಸಂಯುಕ್ತ ಸಂಖ್ಯೆ ಎಂದರೇನು ಮತ್ತು 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು? ನಮಗೆ ಸಂಯುಕ್ತ ಸಂಖ್ಯೆ ಗೊತ್ತಿದೆ. ಯಾವುದೇ ಒಂದು ಸಂಖ್ಯೆಯನ್ನು ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ನಾವು ಈಗ 9 ಇದೆ ಅಂತ ತಿಳ್ಕೊಳ್ಳಿ. 9 ಒಂದು ಸಂಯುಕ್ತ ಸಂಖ್ಯೆ. ಕಾರಣ ಇಷ್ಟೇ, ಇದು 3ರಲ್ಲಿ ಬರುತ್ತೆ, 3ನೇ ಒಂದು ಟೇಬಲ್ನಲ್ಲಿ, ಮತ್ತು 9ರಲ್ಲಿ ಕೂಡ ಬರುತ್ತೆ. ಕನಿಷ್ಠ 2 ಒಂದು ನಿಮಿಷ ಎಂದರೆ ಯಾಕೆ ನೋಡಿಲ್ಲಿ ಏನಂದು 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ 12 ಇದೆ. 12 ನಾವು ನೋಡಿ, 2 4 2 2 2 2 1. ಕರೆಕ್ಟಾ? ಇದು ಅಪವರ್ತನ ಆಯ್ತು. ಇನ್ನೊಂದು ಈಸಿಯಾಗಿ ಹೇಳಬೇಕಾದ್ರೆ, ಈ 12 ಯಾವ್ಯಾವ ಟೇಬಲ್ ಬರುತ್ತೆ? 1 ಟೇಬಲ್ದಾಗ ಬರುತ್ತೆ, 2 ಟೇಬಲ್ದಾಗ ಬರುತ್ತೆ, 3 ಟೇಬಲ್ದಾಗ ಬರುತ್ತೆ, 4 ಟೇಬಲ್ದಾಗ ಬರುತ್ತೆ. ಕರೆಕ್ಟಾ? ಅವಿಭಾಜ್ಯ ಸಂಖ್ಯೆಗಳ ಒಂದು ಅಪವರ್ತನ. ಇಲ್ಲಿ ನೋಡ್ರಿ, 2 ಒಂದು ಅವಿಭಾಜ್ಯ ಆಗಿದೆ, ಎಸ್ 3 ಕೂಡ ಒಂದು ಅವಿಭಾಜ್ಯ ಸಂಖ್ಯೆಗಳಿದೆ. ಈ ರೀತಿ ಬರುವಂಥ ಒಂದು ನಂಬರ್ಗಳಿಗೆ ನಾವು ಕರಿತೀವಿ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಮತ್ತು ಈ 23 ಮತ್ತು 24, 23 ಒಂದು ಏನಿದೆಯಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಆಗಿದೆ, 24 ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ನೆಕ್ಸ್ಟ್ 438 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ನೀವೇ ಮಾಡಬೇಕು. ಈ ರೀತಿ ಕೇಳಿದಾಗ ಅಪವರ್ತನ ಮಾಡ್ಕೊಳ್ಳಿ, ಇದನ್ನು ಅಪವರ್ತನ ಮಾಡ್ಕೊಳ್ಳಿ. ಅದಾದ ನಂತರ ಅತ್ಯಂತ, ನಿಮಗೆ ಏನು ಹೇಳೋದಲ್ಲ, ಅತ್ಯಂತ ದೊಡ್ಡ, ಗರಿಷ್ಠ ಏನಾದರೂ ಕೇಳಿದರೆ ನೀವು ಓನ್ಲಿ ಕ್ಯಾನ್ ರೈಟ್ ಫೈಂಡ್ ಔಟ್ HCF. ಓನ್ಲಿ HCF ಫೈಂಡ್ ಔಟ್ ಮಾಡಬೇಕು. ಇಷ್ಟೇನು ತಲೆ ಇಟ್ಕೊರಿ. ಅತ್ಯಂತ ದೊಡ್ಡ, ಗರಿಷ್ಠ ಏನಾದರೂ ಕೇಳಿದರೆ ನೀವು ಮಾಡಬೇಕಾಗಿದ್ದು ಒಂದೇ
ಎಚ್ ಸಿ ಎಫ್. ಈಗಾಗಲೇ ಗೊತ್ತಿದೆ ನಿಮಗೆ. ಅಪವರ್ತನಗಳು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಈಗ 438 ಅಪವರ್ತನ 2 × 3 × 73. 606ರ ಒಂದು ಅಪವರ್ತನಗಳು 2 × 3 × 101. ಇವುಗಳಲ್ಲಿ ಸಾಮಾನ್ಯವಾಗಿ ಕಾಮನ್ ಬರುವಂಥ ಎರಡರಲ್ಲಿ ಹೊಂದಿರುವಂಥ ಸಂಖ್ಯೆಗಳು 2 2 3 3. ಓಕೆ, ನೋಡಿಕ 2 × 3 ಇದರದ ಉತ್ತರ 6. ನೋಡಿ ಇದೇನಿದೆ ಅಲ್ಲಿ, ಇದು ನಮ್ಮ GPS ಇರೋರಿಗೆ √3 + 5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಸಾಧಿಸಿ ಅಂತ ನಮಗೆ ಗೊತ್ತಿದೆ ಆಲ್ರೆಡಿ. ಇದು ಒಂದು ಅವಿಭಾಜ್ಯ ಸಂಖ್ಯೆ. ಓಕೆ, ಅಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಗೊತ್ತಿದೆ. ಯಾಕೆ ಕಾರಣ ಇಷ್ಟೇ, ಒಂದು ಯಾವುದೇ ಸಂಖ್ಯೆ ಅಭಾಗಲಬ್ಧ ಜೊತೆ ನಾವು ಪ್ಲಸ್ಸು, ಅಭಾಗಲಬ್ಧ ಸಂಖ್ಯೆ ಜೊತೆ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡ್ ಮಾಡಿದಾಗ ಬರೋ ಉತ್ತರ ಯಾವಾಗಲೂ ಅಭಾಗಲಬ್ಧನೇ ಆಗಿರುತ್ತದೆ. ಇದು ಗೊತ್ತಿದೆ ನಮಗೆ. ಆದರೆ ನಾವು ಸಾಧಿಸಿ ತೋರಿಸ್ಬೇಕಾಗಿದೆ ಎಂಬ ಕಾರಣದಿಂದ ಇಲ್ಲಿ ನೋಡಿ ನಾವು ಊಹೆ ಮಾಡ್ಕೊಳ್ಬೇಕು. ಏನಂತಂದರೆ 5 + √3 = p/q. ಅಂದರೆ ಈ ಒಂದು ಭಾಗ ಏನಿದೆಯಲ್ಲ, ಇದಕ್ಕೆ ನಾವು ಅಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ಕನ್ಸಿಡರ್ ಮಾಡಿದಾಗ, ಅಭಾಗಲಬ್ಧ ಅಂದಾಗ p/q ಸಮವಾಗಿರುತ್ತದೆ. ಈ 5ಅನ್ನು ಈ ಕಡೆ ತಂದಾಗ ಏನಾಗ್ತದೆ, p/q - 5. ಲಸ ತೆಗೆದಾಗ q × 5 5q 1 × p. ಓಕೆ, ಇದರಲ್ಲಿ √3 ಒಂದು ಸಂಖ್ಯೆಯಾಗಿದೆ, ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಇಲ್ಲಿ ಅಭಾಗಲಬ್ಧ ಬರ್ಕೊಳ್ಳಿ. ಇಲ್ಲಿ √1 ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ a - 5q/q ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಅಭಾಗಲಬ್ಧ. ಓಕೆ, ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಓಕೆ, 5 + √3 ಒಂದು ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪಾಗಿದೆ. ನಾವೇನು ಮಾಡಿ ಫಸ್ಟಿಗೆ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಊಹೆ ಮಾಡ್ಕೊಂಡಿವಿ ಮೊದಲಿಗೆ. ಆ ಒಂದು ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಹಾಗಾಗಿ ಇದು 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಅದೇ ರೀತಿ ನೋಡಿ, ನಿಮಗೆ ಹೇಳಿದೆ ಲಾಸ್ಟ್, ಇದೇ ಒಂದು ಯಾವುದೇ ಅಭಾಗಲಬ್ಧ ಸಂಖ್ಯೆಯಲ್ಲಿ ನೀವು ಮೈನಸ್ ಮಾಡಿ, ಪ್ಲಸ್ ಮಾಡಿ, ಇಂಟು ಮಾಡಿ, ಗುಣಕಾರ ಮಾಡಿ ಯಾವಾಗಲೂ ಏನಾಗಿರುತ್ತದೆ, ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ. ಓಕೆ, ನಾವು ಊಹೆ ಏನದೆ ಇಲ್ಲಿಗ √5 - 7 ಒಂದು ಭಾಗಲಬ್ಧ ಸಂಖ್ಯೆ ಆಗಿಲ್ಲ ಅಂದ್ರೆ ಊಹೆ ಮಾಡ್ಕೊಂಬೋಣ. ಊಹೆ ಮಾಡ್ಕೊಂಡಾಗ ನಾವು ಭಾಗಲಬ್ಧ ಸಂಖ್ಯೆ ಅಂದ್ರೆ ನಾವು p/q ರೂಪದಲ್ಲಿ ಬರಿತೀವಿ. ಓಕೆ, √5 - 7 = p/q. ಓಕೆ, ಈ ಒಂದು ರೂಪದಲ್ಲಿ ಬರ್ಕೊಂಡಾಗ ಈ -7 ಈ ಕಡೆ ತಂದ ಈ ಬಲಭಾಗ ತಂದ ಏನಾಗ್ತದೆ, +7 ಆಗಿ ರೂಪುಗೊಳ್ಳುತ್ತೆ. ಲಸ ತೆಗೆದುಕೊಂಡು q ಮತ್ತು 1ರ ಒಂದು ಲಸ q ಆಗಿರುತ್ತೆ. ಓಕೆ, q ಲಸ ಬಂದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 × p 7 × q 7q. ಇವು ಇಲ್ಲಿ ನೋಡ್ರಿ √5 ಬಂದಿದೆ ಮತ್ತು p + 7q/q ಬಂದಿದೆ. ನಾವು ಬರಿಬೇಕು ಇಷ್ಟೇ, √5 ಒಂದು ಓಕೆ, √5 ಒಂದು ಏನದಲ್ಲಿ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ಇದನ್ನು p + 7q/q ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ಇದೇನದ √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಓಕೆ, √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಗೊತ್ತಿದೆ. ಆದರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. √5 - 7 ಒಂದು ಭಾಗಲಬ್ಧ ಸಂಖ್ಯೆ ಎಂದು ನಮ್ಮ ಊಹೆ ತಪ್ಪು. ಆದ್ದರಿಂದ √5 - 7 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ, ಇದನ್ನು ಕೂಡ ಸೇಮ್, ಇದು ಹೋಮ್ವರ್ಕ್ ತೊಗೊಳ್ಳಿ, ಸೇಮ್ ಇದೆ.
ಇದನ್ನು ಸೇಮ್ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಂತ ತಂದಿರುವಂಥ ಪ್ರಶ್ನೆಗಳು. ಓಕೆ, ಇದನ್ನು ಸೇಮ್ ಇದೆ. ಇದನ್ನು ಸೇಮ್ ಇದೆ. ಇವಾಗ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಇದು 3 ಮಾರ್ಕ್ಸಿಗೆ ಬರ್ಬೋದು, ಅಥವಾ ನಮ್ಮ ಹಣೆ ಬರ ಚೆನ್ನಾಗಿಲ್ಲಪ್ಪ ಅಂದ್ರೆ 2 ಮಾರ್ಕ್ಸಿಗೆ ಬರ್ಬೋದು. ರೂಟ್ 2 ಒಂದು ಅಭಾಗಿಲದ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಪ್ರೂವ್ ಮಾಡಬೇಕು ನಾವು. ಪ್ರೂವ್ ದ್ಯಾಟ್. ಓಕೆ, ಊಹೆ ಮಾಡ್ಕೊಳ್ಳೋಣ. ಏನಂತ ಊಹೆ ಮಾಡ್ಕೋಬೇಕು ಇವಾಗ? ಊಹೆ ನೋಡಿ, ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಓಕೆ, ಭಾಗಲಬ್ಧ ಸಂಖ್ಯೆ ಅಂದರೆ P/Q. ಎಸ್, ನೋಡಿ, ರೂಟ್ 2 ಈಸ್ ಈಕ್ವಲ್ ಟು P/Q. ಓಕೆ, P, Q ಸೇರಿದೆ Z ಅಂದರೆ ಪೂರ್ಣಾಂಕ, ಅಂದರೆ P ಮತ್ತು Q ಎರಡು ಪೂರ್ಣಾಂಕ ಆಗಿವೆ, ಪೂರ್ಣಾಂಕದಲ್ಲಿ ಸೇರಿವೆ. ಆದರೆ ಭಾಗಲಬ್ಧ ಸಂಖ್ಯೆ ಒಂದು ಕಂಡೀಷನ್ ಇದೆ, ನಿಯಮ ಇದೆ. ಏನು? ಯಾವಾಗಲೂ Q ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಅಂದರೆ Q ಜಾಗದಲ್ಲಿ 0 ಇರಬಾರ್ದು. 0 ಬಿಟ್ಟು ಯಾವುದೇ ನಂಬರ್ ಇರಲಿ, ಬಟ್ 0 ಇರಬಾರ್ದು. ಓಕೆ, ನೆಕ್ಸ್ಟ್ P, Q ಈಸ್ ಈಕ್ವಲ್ ಟು ಆಲ್ವೇಸ್ ಈಕ್ವಲ್ ಟು 1ಕ್ಕೆ ಸಮ ಆಗಿರುತ್ತೆ ಇದು. ನೆಕ್ಸ್ಟ್ ನೋಡಿ, P/Q, ಇದು Q ಈ ಕಡೆ ತೊಗೊಂಡಾಗ ಏನಾಗ್ತದೆ? ಅಲ್ಲಿ ಮಲ್ಟಿಪ್ಲೈ ಇದೆ ಅದ್ರ ಜೊತೆ, ರೂಟ್ 2 ಜೊತೆ. ಎರಡೂ ಬದಿಲಿ ವರ್ಗ ಮಾಡಿದಾಗ ಅಥವಾ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ರೂಟ್ 2Q ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು P². ಇದು ಸ್ಕ್ವೇರ್ ಹೋಯಿತು, ರೂಟ್ ಹೋಯಿತು, ಎರಡು ಉಳಿತು. Q² ಈಸ್ ಈಕ್ವಲ್ ಟು P². ಈಕ್ವೇಷನ್ 1 ಅಂತ ಕರೆದಿದ್ದಕ್ಕೆ. ನೆಕ್ಸ್ಟ್ ನೋಡಿ, ನಮಗೊಂದು ಪ್ರಮೇಯ ಇದೆ. ಏನಂತ ಪ್ರಮೇಯ ಇದೆ ಒಂದಂದರೆ, ಎ ಎಂಬುದು ಯಾವಾಗಲೂ P² ಡಿವೈಡ್ ಆಗುತ್ತೆ. ಅದೇ ನಂಬರ್ ಮತ್ತು Pಗೂ ಡಿವೈಡ್ ಆಗುತ್ತೆ ಅಂತ ಹೇಳುತ್ತೆ ಒಂದು ಪ್ರಮೇಯ ಇದೆ ನಮ್ಮಲ್ಲಿ. ಅದೇ ಥರ ಇಲ್ಲಿ A ಪ್ಲಸ್ಸಿಗೆ ಬಂದಿಲ್ಲಿ 2 ಬಂದಿದೆ. ಈ 2 P² ಕೂಡ ಡಿವೈಡ್ ಆಗುತ್ತೆ ಅಂತ. ಇದೇ 2 Pಗೂ ಕೂಡ ಡಿವೈಡ್ ಆಗುತ್ತೆ. ಓಕೆ, ಇದು ಎರಡು P² ಡಿವೈಡ್ ಆಗುತ್ತೆ, ಇದೆರಡು Pಗೂ ಡಿವೈಡ್ ಆಗುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, 4² ಇದೆ. ಓಕೆ, ಈ 4² ಅಂದರೆ 16. ಒಂದು ನಿಮಿಷ, 4² ಅಂದರೆ 16. ಎಸ್, ಇದ್ರ ಪ್ರಕಾರ ನೋಡ್ರಿ, 4² ಎಷ್ಟು ಬರುತ್ತೆ? 16. ಈ A ಪ್ಲಸ್ಸಿಗೆ ಒಂದು ನಂಬರ್ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಇದೆ ಅಂತ ತಿಳ್ಕೊರಿ, ಇಲ್ಲೂ 2 ಇದೆ. ಇವಾಗ ನೋಡಿ, 2 16 ಡಿವೈಡ್ ಮಾಡುತ್ತೆ, ರೈಟ್? ಇದೇ 2 ಈ 16 ಎದ್ರ ಸ್ಕ್ವೇರ್ ಅದ? 4 ಸ್ಕ್ವೇರ್ ಅದ. ಈ 4 ಕೂಡ ಡಿವೈಡ್ ಆಗುತ್ತೆ. ಹಾಗಾಗಿ P², P² ಭಾಗಿಸುತ್ತೆ, 2 Pಯನ್ನು ಭಾಗಿಸುತ್ತೆ ಅಂತ ಪ್ರಮೇಯ ಹೇಳುತ್ತೆ. ಓಕೆ, ಅದೇ ರೀತಿಯಾಗಿ ನೋಡಿ, ಒಂದು ಇದು ಸತ್ಯ ಸುಳ್ಳಲ್ಲಿ ನೋಡಿ. ಆದ್ದರಿಂದ P ಈಸ್ ಈಕ್ವಲ್ ಟು 2m ಆಗಿರಲಿ. ಅಂದರೆ P ಪ್ಲಸ್ಸಿಗೆ 2m ತೊಗೊಂಡಾಗ ಸಮೀಕರಣ ಒಂದೆಲ್ಲ ಆದೇಶ ಮಾಡಿದಾಗ ಏನಾಗುತ್ತೆ? ಎಲ್ಲಿ P ಕಾಣ್ತೀವಿ ಅಲ್ಲಿ 2m ಹಾಕಿ. ಇಲ್ಲಿ ನೋಡಿ, ಸಮೀಕರಣ ಒಂದು P² ಇದೆ, ಅಲ್ಲಿ ಏನು ಬರೀಬೇಕು ನಾವೀಗ? 2m². ಇವಾಗ ನೋಡಿ, 2Q², 2² ಅಲ್ಲಿ 4, m² ಆಗಿದೆ. 2 1 ಜ 2, 2 ಜ ಎಷ್ಟು ಬಂತು? ಇವಾಗ 2 1 ಜ 2, 2 ಜ ಅಂದ್ರೆ 2m².
ಇದೇ ಏನು ಹೇಳ್ಕೊಡುತ್ತೆ ಅಂದ್ರೆ ಇಲ್ಲಿ ನೋಡ್ರಿ, ಇದು ಏನು ಹೇಳ್ಕೊಡುತ್ತೆ ಅಂದರೆ ಮೇಲಿನ ಥರ ಇದು 2 ಕ್ಯೂಗೆ ಸ್ಕ್ವೇರ್ ಆಗುತ್ತೆ, ಇದೇ 2 ಕ್ಯೂನು ಸ್ಕ್ವೇರ್ ಆಗುತ್ತೆ, ಕ್ಯೂ ಸ್ಕ್ವೇರ್ನು ಡಿವೈಡ್ ಆಗುತ್ತೆ ಅಂತ ಹೇಳುತ್ತೆ. ಓಕೆ, ಏನಿಲ್ಲ, ಸಿಂಪಲ್ ಆಗಿದೆ. 2 ಮತ್ತು ಪಿ ಕ್ಯೂ ಒಂದು ಸಾಮಾನ್ಯ ಅಪವರ್ತನವಾಗಿದೆ. ಆದ್ದರಿಂದ ಇದು ನಮ್ಮ ಊಹೆ ವಿರುದ್ಧವಾಗಿದೆ. ನಾವೇನು ಹೇಳಿದ್ದೀವಿ? ಊಹೆ ಅಂದರೆ ಭಾಗಲಬ್ಧ ಅಂತ ಹೇಳಿದ್ದೀವಿ. ಬಟ್ ಅದು ಭಾಗಲಬ್ಧ ಅಲ್ಲ, ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವು ಹೇಳಬಹುದು. ಓಕೆ, ಅದೇ ರೀತಿ ಸೇಮ್ ಟು ಸೇಮ್ √3 ಇದೆ, ನೀವು ಮಾಡಬಹುದು. ಸೇಮ್ ಇದೆ, ಒಂದು ಮಾಡಿದ್ರಂದರೆ ಇದನ್ನು ಎಲ್ಲ ಬಂದುಬಿಡುತ್ತೆ. ಈಗ ಒಂದು ಹೇಳಿ ನಿಮಗೆ, √2, √3, √5 ಇವು SSLCಯಲ್ಲಿ ಇಂಪಾರ್ಟೆಂಟ್ ಇರೋ ಪ್ರಾಬ್ಲಮ್ ಆಗಿವೆ. ಇವು 100% ಈ ಸಲ ಬರೋ ಚಾನ್ಸ್ ಹೆಚ್ಚಾಗಿದೆ. ಓಕೆ, ಈಗ ಮಾಡ್ಕೊಳ್ಳಿ ಎಲ್ಲ ಸೇಮ್. ಓಕೆ, ಲಾಸ್ಟ್ ಒಂದು ಪ್ರಶ್ನೆ ಇದೆ ನೋಡಿ. ಒಬ್ಬ ಸಿಹಿ ತಿಂಡಿ ವ್ಯಾಪಾರಿ ಬಳಿ 420 ಕಾಜು ಬರ್ಫಿಗಳು, 190 ಬಾದಾಮಿ ಬರ್ಫಿಗಳಿವೆ. ಓಕೆ, ಕಾಜು ಬರ್ಫಿ, ಬಾದಾಮಿ ಬರ್ಫಿ. ಪ್ರತಿ ಗುಂಪಿನ ಒಂದೇ ಸಂಖ್ಯೆಯ ಬರ್ಫಿಗಳಿರುವಂತೆ ಮತ್ತು ತಟ್ಟೆಯಲ್ಲಿ ಬಹಳ ಕನಿಷ್ಠ ಸ್ಥಳವನ್ನು ಆಕ್ರಮಿಸುವಂತೆ ಅವುಗಳನ್ನು ಒಂದರ ಮೇಲೊಂದು ಇಡಲು ಆಕೆಯು ಬಯಸುತ್ತಾಳೆ. ಹೀಗೆ ಮಾಡಬೇಕಾದ ಪ್ರತಿ ಗುಂಪಿನ ಜೋಡಿಸಬೇಕಾದ ಗರಿಷ್ಠ ಬಂದು ನೋಡ್ರಿ, ಗರಿಷ್ಠ ಬರ್ಫಿಗಳ ಸಂಖ್ಯೆ ಎಷ್ಟು? ನೀವು ಗರಿಷ್ಠ ಅಂದಾಗ ನೀವು ಒಂದೇ ತಲೆಗಿರಬೇಕು. ಮೋಸ, ನಿಮ್ಗೆ ಹೇಳಿಲ್ಲ. ಇದ್ರದ್ದು ಏನು ಮಾಡಬೇಕು ನೀವು? ಏನಂತಾರೆ, ಅಪವರ್ತನ ಮಾಡಬೇಕು. ಫ್ಯಾಕ್ಟರ್ಸ್ ಫೈಂಡ್ ಮಾಡಿದಾಗ HCF ಫೈಂಡ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಎಷ್ಟು ಅಂತದೆ, ಆದರೆ ಪ್ರತಿ ಗುಂಪಿನಲ್ಲಿ ಜೋಡಿಸಬೇಕಾದ ಗರಿಷ್ಠ ಬರ್ಫಿಗಳ ಸಂಖ್ಯೆ 10 ಆಗಿರ್ತವೆ. ಹಾಗಾಗಿ ಇದರ ಉತ್ತರ 10. ಓಕೆ, ಇದು ನಿಮ್ಮ ಏನಪ್ಪ ಅಂದರೆ ಇದು ನಿಮ್ಮ GPST ಮತ್ತು HSTಗಳಿಗೆ ಕೇಳುವಂಥ ಸಂಭವ ಪ್ರಶ್ನೆಗಳಾಗಿರುತ್ತವೆ. ದಯಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ಇವತ್ತಿನ ಸೆಷನನ್ನು ಕಂಪ್ಲೀಟ್ ಮಾಡ್ತೇನೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು. ಓಕೆ, ಬಾಯ್.